ಡಿ ಸಿ ಎಮ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳು UKPಯ ಲ್ಯಾಂಡ್ ಎಕ್ವಿಜಿಷನ್ ಬಗ್ಗೆ, ಕಾನೂನಿನ ಸಮಸ್ಯೆಗಳ ಬಗ್ಗೆ, ಆ ಪ್ರಾಜೆಕ್ಟನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಂತೇಳಿ ಆ ಭಾಗದ ಮಂತ್ರಿಗಳನ್ನು ಕರೆದಿದ್ದರು. ಸನ್ಮಾನ್ಯ MB ಪಾಟೀಲರು, ಸನ್ಮಾನ್ಯ ತಿಮ್ಮಾಪುರವರು, ನಾನು ಸಭೆಯೊಳಗೆ ಪಾಲ್ಗೊಂಡಿದ್ವಿ. DCM ಅವರು ಹಲವಾರು ವಿಚಾರಗಳನ್ನು ನಮ್ಮಿಂದಲೂ ತಿಳ್ಕೊಂಡ್ರು, ಅಧಿಕಾರಿಗಳಿಂದಲೂ ತಿಳ್ಕೊಂಡ್ರು. ಒಟ್ಟು ಕಾನೂನಿನ ಏನು ವಿವರಗಳದಾವೋ ಅವೆಲ್ಲವುಗಳನ್ನು ಅವರ ಗಮನಕ್ಕೆ ತರಲಾಗಿದೆ. ಒಟ್ಟು UKP ಪ್ರಾಜೆಕ್ಟನ್ನು ಮುಗಿಸೋದಕ್ಕೆ, ಪೂರ್ಣಗೊಳಿಸೋದಕ್ಕೆ, ಆಮೇಲೆ ಅದರಿಂದ ಆಗುವಂಥ ನೀರಾವರಿ ಪ್ರದೇಶವನ್ನು ಸೃಷ್ಟಿ ಮಾಡೋದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಏನು ಪ್ರಯತ್ನ ಮಾಡಬೇಕು. ರೈತರು ಸಹಿತ ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ತ್ಯಾಗ ಮಾಡಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ತ್ಯಾಗವನ್ನು ಅವ್ರು ಮಾಡಬೇಕು. ಈ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಆದಷ್ಟು ವಾಸ್ತವಿಕ ಸ್ಥಿತಿಯನ್ನೆಲ್ಲ ಗಮನಿಸಿ ಒಪ್ಪಂದದ ರೀತಿಯೊಳಗೆ ಇದನ್ನು ಮುಗಿಸೋದಕ್ಕೆ ಅವರೆಲ್ಲರ ಅನುಮತಿಯನ್ನು, ಸಹಮತಿಯನ್ನು, ಕನ್ಸೆಂಟನ್ನು ಪಡೆದುಕೊಳ್ಳೋದಕ್ಕೆ ಏನೇನು ಸಾಧ್ಯ ಅದರ ಬಗ್ಗೆ ರೈತರ ಜೊತೆಗೆ ಮಾತನಾಡೋದಕ್ಕೆ ನಮಗೀಗಾಗಲೇ DCM ಅವರು ಮಾತನಾಡಿದ್ದಾರೆ. DCM ಅವರು ನಾವು ರೈತರ ಜೊತೆ ಮಾತಾಡಿ CM ಅವ್ರ ಜೊತೆಗೆ ಆ ವಿಚಾರವನ್ನು ಸ್ಪಷ್ಟವಾಗಿರಿಸ್ತೀವಿ. ಒಂದು ಹೊಂದಾಣಿಕೆಯ ಅಂಶ ಇದರೊಳಗೆ ಎದ್ದು ಕಾಣ್ತಾ ಇದೆ. ಅದನ್ನು ಹೊಂದಾಣಿಕೆ ಆಗಬೇಕು, ತನ್ಮೂಲಕ ಈ ಯೋಜನೆ ಪೂರ್ಣಗೊಳ್ಳಬೇಕು ಅಂತೇಳಿ ಹಾರೈಸ್ತೇವೆ. ಸರ್, ಇನ್ನೊಂದು DCM ಅವರು RSS ಬಗ್ಗೆ ಹೇಳಿಕೆ ಕೊಟ್ಟಿದ್ರು. BK ಹರಿಪ್ರಸಾದ್ ಅವರು ಕ್ಷಮೆ ಕೇಳಬೇಕು ಅಂತ, ಅದಕ್ಕೆ DCM ಅವರು ಕ್ಷಮೆ ಕೋರಿದ್ದಾರೆ. DCM ಅವರು ಈಗ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಅದು ವಿಷಯ ಪೂರ್ಣ ಆಯಿತು, ಮುಗೀತು ಅಲ್ಲಿಗೆ. ಅದನ್ನು ಮತ್ತೆ ನಾವೊಂದು ಉತ್ತರ ಕೊಡೋದು, ನೀವು ನಮ್ಮನ್ನು ಕೇಳೋದು, ಮತ್ತೊಂದು ಕೇಳೋದು ಆಗಬಾರ್ದು. DCM ಅವರು ನಮ್ಮ ಉಪಮುಖ್ಯಮಂತ್ರಿಗಳು UKPಯ ಲ್ಯಾಂಡ್ ಎಕ್ವಿಜಿಷನ್ ಬಗ್ಗೆ, ಕಾನೂನಿನ ಸಮಸ್ಯೆಗಳ ಬಗ್ಗೆ, ಆ ಪ್ರಾಜೆಕ್ಟನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಂತೇಳಿ ಆ ಭಾಗದ ಮಂತ್ರಿಗಳನ್ನು ಕರೆದಿದ್ದರು. ಸನ್ಮಾನ್ಯ MB ಪಾಟೀಲರು, ಸನ್ಮಾನ್ಯ ತಿಮ್ಮಾಪುರವರು, ನಾನು ಸಭೆಯೊಳಗೆ ಪಾಲ್ಗೊಂಡಿದ್ವಿ. DCM ಅವರು ಹಲವಾರು ವಿಚಾರಗಳನ್ನು ನಮ್ಮಿಂದಲೂ ತಿಳ್ಕೊಂಡ್ರು, ಅಧಿಕಾರಿಗಳಿಂದಲೂ ತಿಳ್ಕೊಂಡ್ರು. ಒಟ್ಟು ಕಾನೂನಿನ ಏನು ವಿವರಗಳದಾವೋ ಅವೆಲ್ಲವುಗಳನ್ನು ಅವರ ಗಮನಕ್ಕೆ ತರಲಾಗಿದೆ. ಒಟ್ಟು UKP ಪ್ರಾಜೆಕ್ಟನ್ನು ಮುಗಿಸೋದಕ್ಕೆ, ಪೂರ್ಣಗೊಳಿಸೋದಕ್ಕೆ, ಆಮೇಲೆ ಅದರಿಂದ ಆಗುವಂಥ ನೀರಾವರಿ ಪ್ರದೇಶವನ್ನು ಸೃಷ್ಟಿ ಮಾಡೋದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಏನು ಪ್ರಯತ್ನ ಮಾಡಬೇಕು. ರೈತರು ಸಹಿತ ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ತ್ಯಾಗ ಮಾಡಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ತ್ಯಾಗವನ್ನು ಅವ್ರು ಮಾಡಬೇಕು. ಈ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಆದಷ್ಟು ವಾಸ್ತವಿಕ ಸ್ಥಿತಿಯನ್ನೆಲ್ಲ ಗಮನಿಸಿ ಒಪ್ಪಂದದ ರೀತಿಯೊಳಗೆ ಇದನ್ನು ಮುಗಿಸೋದಕ್ಕೆ ಅವರೆಲ್ಲರ ಅನುಮತಿಯನ್ನು, ಸಹಮತಿಯನ್ನು, ಕನ್ಸೆಂಟನ್ನು ಪಡೆದುಕೊಳ್ಳೋದಕ್ಕೆ ಏನೇನು ಸಾಧ್ಯ ಅದರ ಬಗ್ಗೆ ರೈತರ ಜೊತೆಗೆ ಮಾತನಾಡೋದಕ್ಕೆ ನಮಗೀಗಾಗಲೇ DCM ಅವರು ಮಾತನಾಡಿದ್ದಾರೆ. DCM ಅವರು ನಾವು ರೈತರ ಜೊತೆ ಮಾತಾಡಿ CM ಅವ್ರ ಜೊತೆಗೆ ಆ ವಿಚಾರವನ್ನು ಸ್ಪಷ್ಟವಾಗಿರಿಸ್ತೀವಿ. ಒಂದು ಹೊಂದಾಣಿಕೆಯ ಅಂಶ ಇದರೊಳಗೆ ಎದ್ದು ಕಾಣ್ತಾ ಇದೆ. ಅದನ್ನು ಹೊಂದಾಣಿಕೆ ಆಗಬೇಕು, ತನ್ಮೂಲಕ ಈ ಯೋಜನೆ ಪೂರ್ಣಗೊಳ್ಳಬೇಕು ಅಂತೇಳಿ ಹಾರೈಸ್ತೇವೆ. ಸರ್, ಇನ್ನೊಂದು DCM ಅವರು RSS ಬಗ್ಗೆ ಹೇಳಿಕೆ ಕೊಟ್ಟಿದ್ರು. BK ಹರಿಪ್ರಸಾದ್ ಅವರು ಕ್ಷಮೆ ಕೇಳಬೇಕು ಅಂತ, ಅದಕ್ಕೆ DCM ಅವರು ಕ್ಷಮೆ ಕೋರಿದ್ದಾರೆ. DCM ಅವರು ಈಗ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಅದು ವಿಷಯ ಪೂರ್ಣ ಆಯಿತು, ಮುಗೀತು ಅಲ್ಲಿಗೆ. ಅದನ್ನು ಮತ್ತೆ ನಾವೊಂದು ಉತ್ತರ ಕೊಡೋದು, ನೀವು ನಮ್ಮನ್ನು ಕೇಳೋದು, ಮತ್ತೊಂದು ಕೇಳೋದು ಆಗಬಾರ್ದು. DCM ಅವರು ನಮ್ಮ ಉಪಮುಖ್ಯಮಂತ್ರಿಗಳು UKPಯ ಲ್ಯಾಂಡ್ ಎಕ್ವಿಜಿಷನ್ ಬಗ್ಗೆ, ಕಾನೂನಿನ ಸಮಸ್ಯೆಗಳ ಬಗ್ಗೆ, ಆ ಪ್ರಾಜೆಕ್ಟನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಂತೇಳಿ
ಆ ಭಾಗದ ಮಂತ್ರಿಗಳನ್ನು ಕರೆದಿದ್ದರು. ಸನ್ಮಾನ್ಯ ಎಂ ಬಿ ಪಾಟೀಲ್ರು, ಸನ್ಮಾನ್ಯ ತಿಮ್ಮಾಪುರವರು, ನಾನು ಸಭೆಯೊಳಗೆ ಪಾಲ್ಗೊಂಡಿದ್ವಿ. ಡಿ ಸಿ ಎಮ್ ಅವರು ಹಲವಾರು ವಿಚಾರಗಳನ್ನು ನಮ್ಮಿಂದಲೂ ತಿಳ್ಕೊಂಡ್ರು, ಅಧಿಕಾರಿಗಳಿಂದಲೂ ತಿಳ್ಕೊಂಡ್ರು. ಒಟ್ಟು ಕಾನೂನಿನ ಏನು ವಿವರಗಳದಾವೋ ಅವೆಲ್ಲವುಗಳನ್ನು ಅವರ ಗಮನಕ್ಕೆ ತರಲಾಗಿದೆ. ಒಟ್ಟು UKP ಪ್ರಾಜೆಕ್ಟನ್ನು ಮುಗಿಸೋದಕ್ಕೆ, ಪೂರ್ಣಗೊಳಿಸೋದಕ್ಕೆ, ಆಮೇಲೆ ಅದರಿಂದ ಆಗುವಂಥ ನೀರಾವರಿ ಪ್ರದೇಶವನ್ನು ಸೃಷ್ಟಿ ಮಾಡೋದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಏನು ಪ್ರಯತ್ನ ಮಾಡಬೇಕು. ರೈತರು ಸಹಿತ ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ತ್ಯಾಗ ಮಾಡಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ತ್ಯಾಗವನ್ನು ಅವ್ರು ಮಾಡಬೇಕು. ಈ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಆದಷ್ಟು ವಾಸ್ತವಿಕ ಸ್ಥಿತಿಯನ್ನೆಲ್ಲ ಗಮನಿಸಿ ಒಪ್ಪಂದದ ರೀತಿಯೊಳಗೆ ಇದನ್ನು ಮುಗಿಸೋದಕ್ಕೆ ಅವರೆಲ್ಲರ ಅನುಮತಿಯನ್ನು, ಸಹಮತಿಯನ್ನು, ಕನ್ಸೆಂಟನ್ನು ಪಡೆದುಕೊಳ್ಳೋದಕ್ಕೆ ಏನೇನು ಸಾಧ್ಯ ಅದರ ಬಗ್ಗೆ ರೈತರ ಜೊತೆಗೆ ಮಾತನಾಡೋದಕ್ಕೆ ನಮಗೀಗಾಗಲೇ ಡಿ ಸಿ ಎಮ್ ಅವರು ಮಾತನಾಡಿದ್ದಾರೆ. ಡಿ ಸಿ ಎಮ್ ಅವರು ನಾವು ರೈತರ ಜೊತೆ ಮಾತಾಡಿ ಸಿ ಎಮ್ ಅವ್ರ ಜೊತೆಗೆ ಆ ವಿಚಾರವನ್ನು ಸ್ಪಷ್ಟವಾಗಿರಿಸ್ತೀವಿ. ಒಂದು ಹೊಂದಾಣಿಕೆಯ ಅಂಶ ಇದರೊಳಗೆ ಎದ್ದು ಕಾಣ್ತಾ ಇದೆ. ಅದನ್ನು ಹೊಂದಾಣಿಕೆ ಆಗಬೇಕು, ತನ್ಮೂಲಕ ಈ ಯೋಜನೆ ಪೂರ್ಣಗೊಳ್ಳಬೇಕು ಅಂತೇಳಿ ಹಾರೈಸ್ತೇವೆ. ಸರ್, ಇನ್ನೊಂದು ತುಳಸಿಯಮ್ಮ ಅವರು RSS ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಬಿ ಕೆ ಹರಿಪ್ರಸಾದ್ ಅವರು ಕ್ಷಮೆ ಕೇಳಬೇಕು ಅಂತ, ಅದಕ್ಕೆ ಡಿ ಸಿ ಎಂ ಅವರು ಕ್ಷಮೆ ಕೋರಿದ್ದಾರೆ. ಡಿ ಸಿ ಎಮ್ ಅವರು ಈಗ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಅದು ವಿಷಯ ಪೂರ್ಣ ಆಯಿತು, ಮುಗೀತು ಅಲ್ಲಿಗೆ. ಅದನ್ನು ಮತ್ತೆ ನಾವೊಂದು ಉತ್ತರ ಕೊಡೋದು, ನೀವು ನಮ್ಮನ್ನು ಕೇಳೋದು, ಮತ್ತೊಂದು ಕೇಳೋದು ಆಗಬಾರ್ದು. ಡಿ ಸಿ ಎಮ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳು UKPಯ ಲ್ಯಾಂಡ್ ಎಕ್ವಿಜಿಷನ್ ಬಗ್ಗೆ, ಕಾನೂನಿನ ಸಮಸ್ಯೆಗಳ ಬಗ್ಗೆ, ಆ ಪ್ರಾಜೆಕ್ಟನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಂಥೇಳಿ ಆ ಭಾಗದ ಮಂತ್ರಿಗಳನ್ನು ಕರೆದಿದ್ದರು. ಸನ್ಮಾನ್ಯ ಎಂ ಬಿ ಪಾಟೀಲ್ರು, ಸನ್ಮಾನ್ಯ ತಿಮ್ಮಾಪುರವರು, ನಾನು ಸಭೆಯೊಳಗೆ ಪಾಲ್ಗೊಂಡಿದ್ವಿ. ಡಿ ಸಿ ಎಮ್ ಅವರು ಹಲವಾರು ವಿಚಾರಗಳನ್ನು ನಮ್ಮಿಂದಲೂ ತಿಳ್ಕೊಂಡ್ರು, ಅಧಿಕಾರಿಗಳಿಂದಲೂ ತಿಳ್ಕೊಂಡ್ರು. ಒಟ್ಟು ಕಾನೂನಿನ ಏನು ವಿವರಗಳದಾವೋ ಅವೆಲ್ಲವುಗಳನ್ನು ಅವರ ಗಮನಕ್ಕೆ ತರಲಾಗಿದೆ. ಒಟ್ಟು UKP ಪ್ರಾಜೆಕ್ಟನ್ನು ಮುಗಿಸೋದಕ್ಕೆ, ಪೂರ್ಣಗೊಳಿಸೋದಕ್ಕೆ, ಆಮೇಲೆ ಅದರಿಂದ ಆಗುವಂಥ ನೀರಾವರಿ ಪ್ರದೇಶವನ್ನು ಸೃಷ್ಟಿ ಮಾಡೋದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಏನು ಪ್ರಯತ್ನ ಮಾಡಬೇಕು. ರೈತರು ಸಹಿತ ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ತ್ಯಾಗ ಮಾಡಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ತ್ಯಾಗವನ್ನು ಅವ್ರು ಮಾಡಬೇಕು. ಈ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಆದಷ್ಟು ವಾಸ್ತವಿಕ ಸ್ಥಿತಿಯನ್ನೆಲ್ಲ ಗಮನಿಸಿ ಒಪ್ಪಂದದ ರೀತಿಯೊಳಗೆ ಇದನ್ನು ಮುಗಿಸೋದಕ್ಕೆ ಅವರೆಲ್ಲರ ಅನುಮತಿಯನ್ನು, ಸಹಮತಿಯನ್ನು, ಕನ್ಸೆಂಟನ್ನು ಪಡೆದುಕೊಳ್ಳೋದಕ್ಕೆ ಏನೇನು ಸಾಧ್ಯ ಅದರ ಬಗ್ಗೆ ರೈತರ ಜೊತೆಗೆ ಮಾತನಾಡೋದಕ್ಕೆ ನಮಗೀಗಾಗಲೇ ಡಿ ಸಿ ಎಮ್ ಅವರು ಮಾತನಾಡಿದ್ದಾರೆ. ಡಿ ಸಿ ಎಮ್ ಅವರು ನಾವು ರೈತರ ಜೊತೆ ಮಾತಾಡಿ ಸಿ ಎಮ್ ಅವ್ರ ಜೊತೆಗೆ ಆ ವಿಚಾರವನ್ನು ಸ್ಪಷ್ಟವಾಗಿರಿಸ್ತೀವಿ. ಒಂದು ಹೊಂದಾಣಿಕೆಯ ಅಂಶ ಇದರೊಳಗೆ ಎದ್ದು ಕಾಣ್ತಾ ಇದೆ. ಅದನ್ನು ಹೊಂದಾಣಿಕೆ ಆಗಬೇಕು, ತನ್ಮೂಲಕ ಈ ಯೋಜನೆ ಪೂರ್ಣಗೊಳ್ಳಬೇಕು ಅಂತೇಳಿ ಹಾರೈಸ್ತೇವೆ. ಸರ್, ಇನ್ನೊಂದು ತುಳಸಿಯಮ್ಮ ಅವರು RSS ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಬಿ ಕೆ ಹರಿಪ್ರಸಾದ್ ಅವರು ಕ್ಷಮೆ ಕೇಳಬೇಕು ಅಂತ, ಅದಕ್ಕೆ ಡಿ ಸಿ ಎಂ ಅವರು ಕ್ಷಮೆ ಕೋರಿದ್ದಾರೆ. ಡಿ ಸಿ ಎಮ್ ಅವರು ಈಗ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಅದು ವಿಷಯ ಪೂರ್ಣ ಆಯಿತು, ಮುಗೀತು ಅಲ್ಲಿಗೆ. ಅದನ್ನು ಮತ್ತೆ ನಾವೊಂದು ಉತ್ತರ ಕೊಡೋದು, ನೀವು ನಮ್ಮನ್ನು ಕೇಳೋದು, ಮತ್ತೊಂದು ಕೇಳೋದು ಆಗಬಾರ್ದು.